ಜೈ ಹಿಂದ್. RRB ಗ್ರೂಪ್ ಡಿ 2025ರ ಎಕ್ಸಾಮ್ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆ ಆಗಿದೆ. 27 ನವೆಂಬರ್ 2025ರಿಂದ ನಿಮ್ಮ ಪರೀಕ್ಷೆಗಳು ಪ್ರಾರಂಭವಾಗಲಿಕ್ಕೆ ಹೋಗ್ತಾ ಇದ್ದಾವೆ. ಸೊ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಈಗಾಗಲೇ ನೀವು ಎಲ್ಲ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದಾಗಲೇ ಮಾತ್ರ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಇದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಈ ಎಲ್ಲ ವಿಷಯಗಳನ್ನು ನೀವು ಕವರ್ ಮಾಡ್ಕೊಂಡಿರಬೇಕು ಈಗಾಗಲೇ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ 10 ಫುಲ್ ಮಾಕ್ ಟೆಸ್ಟ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ಈಗೇನು ಟೈಮ್ ಟೇಬಲ್ ಬಂದಿದೆ RRB ಗ್ರೂಪ್ ಡಿದು, ಅದ್ರ ಬಗ್ಗೆನೂ ಕೂಡ ನಾನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿ ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿರಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಇಲ್ಲಿ ನೋಡಬಹುದು ನೀವು ಸೂಪರ್ 10 ಫುಲ್ ಮಾಕ್ ಟೆಸ್ಟ್ಗಳನ್ನು ನಾವು ಕಂಡಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಈ ಸೂಪರ್ 10 ಫುಲ್ ಮಾಕ್ ಟೆಸ್ಟ್ಗಳು ಏನಿದಾವೆ ಇದು RRB ಗ್ರೂಪ್ ಡಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿ ಕೇಳಿದ್ರು, ಆಮೇಲೆ ಈಗೇನು ಟ್ರೆಂಡ್ ನಡೆದಿದೆ ಆ ಒಂದು ಆಧಾರದ ಮೇಲೆ ನಾವು 10 ಮಾಕ್ ಟೆಸ್ಟ್ಗಳನ್ನು ನಿಮಗೆ ತಗೋತಾ ಇದ್ದೇವೆ. ಈ 10 ಫುಲ್ ಮಾಕ್ ಟೆಸ್ಟ್ಗಳಲ್ಲಿ ನಿಮಗೆ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಈ 4 ವಿಷಯಗಳನ್ನು ಒಳಗೊಂಡಿರುವಂತಹ ಕ್ವಶನ್ಸ್ಗಳು ಇರ್ತವೆ. ಎಷ್ಟೆಷ್ಟು ಕ್ವಶನ್ಸ್ಗಳು ಇರ್ತಾವೆ ಈಗಾಗಲೇ ನೋಟಿಫಿಕೇಶನ್ದೊಳಗೆ ಏನೈತಿ ಅದೇ ರೀತಿ ನಾವು ಇಲ್ಲಿ ನಿಮ್ಗೆ ತಗೋತಾ ಇದ್ದೇವೆ. ಅಂತಂದರೆ GKದಲ್ಲಿ 20 ಕ್ವಶನ್ಸ್ ಇರ್ತಾವೆ, ಸೈನ್ಸ್ದಲ್ಲಿ 30 ಕ್ವಶನ್ಸ್, ರೀಸನಿಂಗ್ದಲ್ಲಿ 30 ಕ್ವಶನ್ಸ್ಗಳು, ಸೈನ್ಸ್ದಲ್ಲಿ 25 ಕ್ವಶನ್ಸ್ಗಳು ಇರ್ತಾವೆ, ಆಮೇಲೆ ಮ್ಯಾಥ್ಸ್ದಲ್ಲಿ 25 ಕ್ವಶನ್ಸ್. ಈ ರೀತಿ 100 ಕ್ವಶನ್ಸ್ಗಳು ಒಳಗೊಂಡಿರುವಂತಹ ಒಂದು ಮಾಕ್ ಟೆಸ್ಟ್ ಇರ್ತೈತಿ. ಈ ಒಂದು ಮಾಕ್ ಟೆಸ್ಟ್ ಜೊತೆಗೆ ಇದು ಆನ್ಲೈನ್ ಮಾಕ್ ಟೆಸ್ಟ್ ಇರ್ತೈತಿ. ಆನ್ಲೈನ್ದಲ್ಲಿ ನಾವು ನಿಮಗೆ ಲಿಂಕನ್ನು ಕಳಿಸ್ತೇವೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಅದರಲ್ಲಿ 100 ಕ್ವಶನ್ಸ್ಗಳು ಇರ್ತಾವೆ. ಆ 100 ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ ನೀವು ಅದನ್ನು ನೋಡ್ಕೋಬಹುದು. ಇದರಲ್ಲಿ 100 ಮಾರ್ಕ್ಸ್ಗೆ ಒಂದು ಕ್ವಶನ್ ಪೇಪರು, ಒಂದು ಆನ್ಲೈನ್ ಮಾಕ್ ಟೆಸ್ಟು, ಅದರ ಜೊತೆಗೆ ಇದರ PDF ಕೂಡ ನಾವು ನಿಮಗೆ ಸೆಂಡ್ ಮಾಡ್ತೇವೆ. ಆಮೇಲೆ ಕೀ ಆನ್ಸರ್ಸ್ಗಳನ್ನು ಕೂಡ ಸೆಂಡ್ ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲನೂ ಕೂಡ ಈ ಒಂದು ಸೂಪರ್ 10 ಫುಲ್ ಮಾಕ್ ಟೆಸ್ಟಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದನ್ನು ನೀವು ತೆಗೆದುಕೊಂಡು ನಿಮಗೆ ಎಷ್ಟು ಮಾರ್ಕ್ಸ್ಗಳು ಈಗ ಬರ್ತಾ ಇದ್ದಾವೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಇದರಲ್ಲಿ ಮಿನಿಮಮ್ 100ರಲ್ಲಿ 100 ಮಾರ್ಕ್ಸ್ಗಳಲ್ಲಿ ನೀವು 65+ ಮಾರ್ಕ್ಸ್ಗಳು ಬರ್ತಾ ಇದ್ದರೆ, 65ದಿಂದ 70 ಮಾರ್ಕ್ಸ್ಗಳು ಬರ್ತಾ ಇದ್ದರೆ ಈ ಸಲ ನಿಮ್ಮ ಸೆಲೆಕ್ಷನ್ ಖಂಡಿತ ಆಗೇ ಆಗುತ್ತೆ. ಸೊ ಹಾಗಾಗಿ ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಿ RRB ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತೇಳಿ, ಸೊ ಅಂಥವರು ಈ ಒಂದು ಫುಲ್ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿರಿ. ಇದರ ಒಂದು ಪೂರ್ತಿ 10 ಮಾಕ್ ಟೆಸ್ಟ್ಗಳು ನಿಮಗೆ ಓನ್ಲಿ 200 ರುಪೀಸಲ್ಲಿ ಸಿಗ್ತಾ ಇದ್ದಾವೆ. ಸೊ ಈ 200 ರುಪೀಸನ್ನು ಫೀಸ್ ಪೇಡ್ ಮಾಡಿ ಆಮೇಲೆ ನೀವು ಈ ಒಂದು ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಫೀಸನ್ನು ಪೇಡ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಟ್ಟೇವಿ, 8861927838 ನಂಬರ್ಗೆ. ಈ ಒಂದು ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡಬೇಕಾಗುತ್ತೆ, ಗ್ರೂಪ್ ಡಿ ಮಾಕ್ ಟೆಸ್ಟ್ ಅಂಥೇಳಿ. ಗ್ರೂಪ್ ಡಿ ಮಾಕ್ ಟೆಸ್ಟ್ ಅಂಥೇಳಿ ಒಂದು ಮೆಸೇಜ್ ಮಾಡಿರಿ ಅಂತಂದ್ರೆ ಆ ನಂಬರ್ಗೆ ನಾವು ನಿಮಗೆ ಒಂದು ಸ್ಕ್ಯಾನರನ್ನು ಕಳಿಸ್ತೇವೆ. ಆ ಸ್ಕ್ಯಾನರನ್ನು ಬಳಸ್ಕೊಂಡು 200 ರುಪೀಸ್ ಫೀಸ್ ಪೇಡ್ ಮಾಡಿರಿ. ಫೀಸ್ ಪೇಡ್ ಮಾಡಿದ ಮೇಲೆ ಒಂದು ಸ್ಕ್ರೀನ್ಶಾಟನ್ನು ಕಳಿಸ್ರಿ ಇದೇ ವಾಟ್ಸಪ್ ನಂಬರ್ಗೆ. ನಾವು ನಿಮ್ಗೆ ಗ್ರೂಪ್ದಲ್ಲಿ ಆ್ಯಡ್ ಮಾಡ್ಕೋತೀವಿ. ಗ್ರೂಪ್ದಲ್ಲಿ ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮಗೆ ಏನು ಟೆಸ್ಟನ್ನು ನೀವು ಅಲ್ಲಿ ಅಟೆಂಡ್ ಮಾಡ್ಬೋದು. ಇನ್ನೊಂದು ಮಾಹಿತಿ ಏನು ಅಂತಂದರೆ RRB ಗ್ರೂಪ್ ಡಿಗೆ ನಮ್ಮಲ್ಲಿ ಯಾರು ಕೋರ್ಸನ್ನು ತೊಗೊಂಡೇರಿ, ಸೊ ಆ ಕೋರ್ಸ್ ಇಲ್ಲಿದೆ ನೋಡಿರಿ. ಈ ಕಂಪ್ಲೀಟ್ ಕೋರ್ಸ್ 1500 ರೂಪಾಯಿ ಯಾರು ತೊಗೊಂಡೇರಿ ಅವರಿಗೆ ಫ್ರೀಯಾಗಿ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಫ್ರೀ ಮಾಕ್ ಟೆಸ್ಟ್ ಇರ್ತಾವೆ ಅವ್ರಿಗೆ, ಅವ್ರು ಯಾವುದೇ ರೀತಿ ಇರುವಂತಹ ಅಮೌಂಟ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಅವರು ಫ್ರೀಯಾಗಿ 10 ಮಾಕ್ ಟೆಸ್ಟ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾರು ಕೋರ್ಸ್ ತೊಗೊಂಡಿಲ್ಲ ಅವ್ರಿಗೆ 200 ರುಪೀಸ್ ಇರುತ್ತೆ. 200 ರುಪೀಸ್ ಫೀಸ್ ಪೇಡ್ ಮಾಡಿ 10 ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಬಹುದು. ಓಕೆ, ಆಮೇಲೆ ಈ ಕೋರ್ಸನ್ನು ಈಗಲೂ ಕೂಡ ನೀವು ಈ ಕೋರ್ಸನ್ನು ತೊಗೊಂಡ್ರೆ ಅಂತಂದ್ರೆ 1500ಗೆ ಇದರಲ್ಲಿ ನಿಮ್ಗೆ 10 ಮಾಕ್ ಟೆಸ್ಟ್ ಫ್ರೀಯಾಗಿ ಸಿಗ್ತಾವೆ. ಆಮೇಲೆ ಮುಂದೆ ಬರುವಂತಹ ಕಾಲ್ಫಾರ್ಮ್ 2026ರಲ್ಲಿ ಮತ್ತೆ ಕಾಲ್ಫಾರ್ಮ್ ಆಗಲಿಕ್ಕೆ ಹೋಗ್ತಾ ಇದೆ RRB ಗ್ರೂಪ್ ಡಿದ್ದು. ಆ ಎಕ್ಸಾಮ್ಗೆ ಈ ಒಂದು ಕೋರ್ಸ್ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈ ಕೋರ್ಸ್ ತೊಗೊಂಡ್ರೆ ನಿಮ್ಗೆ 200 ರುಪೀಸ್ದ ಮಾಕ್ ಟೆಸ್ಟ್ ಫ್ರೀಯಾಗಿ ಇದರಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕೂ ಕೂಡ ನೀವು ಏನು ಮಾಡ್ಬೋದು, ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿತ್ತು ಅಂತಂದ್ರೆ RRB ಗ್ರೂಪ್ ಡಿ ಅಂಥೇಳಿ ಒಂದು ಮೆಸೇಜ್ ಮಾಡಿರಿ ಈ ನಂಬರ್ಗೆ. ನಿಮ್ಗೆ ಸ್ಕ್ಯಾನರ್ ಕಳಿಸ್ತೇವೆ, ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ರಿ, ನಿಮಗೆ ಕ್ಲಾಸಸ್ಸು ಕಳಿಸ್ತೇವೆ. ಆಮೇಲೆ ಗ್ರೂಪ್ದಲ್ಲಿ ಆ್ಯಡ್ ಮಾಡ್ತೇವೆ. 10 ಫ್ರೀ ಆಗಿರುವಂತಹ 10 ಮಾಕ್ ಟೆಸ್ಟ್ ನಿಮಗೆ ಇದರಲ್ಲಿ ಸಿಗ್ತಾ ಇದ್ದಾವೆ. ಈಗ ಇಲ್ಲಿ ನೋಡಬಹುದು ನೀವು ಇವತ್ತು ಬಂದಿರುವಂತಹ ಒಂದು ಮಾಹಿತಿ
RRB ಗ್ರೂಪ್ ಡಿ ಎಕ್ಸಾಮ್ ಇರುವಂಥದ್ದು 27 ನವೆಂಬರ್ 2025ರಿಂದ ಪ್ರಾರಂಭವಾಗ್ತಾ ಇದೆ. ಇದು 16 ಜನವರಿ 2026ರವರೆಗೆ ನಡೀತಾ ಇದ್ದಾವೆ. ಸೊ ನಡಕ್ಕೆ ಗ್ಯಾಪ್ ಇರಬಹುದು, ಬಟ್ ನಿಮ್ಮ ಎಕ್ಸಾಮ್ ಯಾವಾಗಿದೆ ಏನು ಅನ್ನೋದನ್ನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಈಗ ಇನ್ನೊಂದು 2 ಡೇಸ್ ಒಳಗಡೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. 2 ಡೇಸದ ಒಳಗಡೆನೆ ನೀವು ಏನು ಮಾಡಬಹುದು, ನಿಮ್ಮ ಎಕ್ಸಾಮ್ ಯಾವಾಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬಹುದು. ಆಮೇಲೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಾವು ಅಂತಂದ್ರೆ, ಈಗ ಸಪೋಸ್ ನಿಮ್ಮ ಎಕ್ಸಾಮ್ 27/11/2025 ಇತ್ತು ಅಂತಂದ್ರೆ ಇದಕ್ಕಿಂತ 5 ದಿವಸ ಮುಂಚಿತವಾಗಿ ನಿಮಗೆ ಈ ಒಂದು ಅಡ್ಮಿಟ್ ಕಾರ್ಡ್ ಸಿಗ್ತಾವೆ. ಅಂತಂದರೆ 23ನೇ ತಾರೀಕಿಗೆ, 22 ಇಲ್ಲಾಂದರೆ 23ನೇ ತಾರೀಕಿಗೆ ನೀವು ಏನು ಮಾಡ್ಬೋದು, ಅಡ್ಮಿಟ್ ಕಾರ್ಡನ್ನು ಏನು ಮಾಡ್ಕೋಬಹುದು, ಡೌನ್ಲೋಡ್ ಮಾಡ್ಕೋಬಹುದು. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು 23ನೇ ತಾರೀಕಿನಿಂದ. ಬಟ್ ಮೊದಲು ಇಲ್ಲಿ ನಿಮ್ಮ ಎಕ್ಸಾಮ್ ಯಾವ ಡೇಟಿಗಿದೆ ಚೆಕ್ ಮಾಡೋದು ಬಿಟ್ಟರು ಅಂತಂದ್ರೆ, ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಮತ್ತು ನಮ್ಮ ವಾಟ್ಸಪ್ ಚಾನಲ್ದಲ್ಲಿ ಅದನ್ನು ಶೇರ್ ಮಾಡ್ತೇನೆ ಆ ಲಿಂಕನ್ನು ಬಳಸ್ಕೊಂಡು ನಿಮ್ಮ ಎಕ್ಸಾಮ್ ಯಾವಾಗಿದೆ ಮೊದಲು ತಿಳ್ಕೊಡ್ರಿ. ಆಮೇಲೆ ಏನು ಮಾಡಿರಿ, ಅದಕ್ಕಿಂತ 5 ದಿವಸ ಮುಂಚೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುತ್ತೆ, ಅಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸೊ 27ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ಈಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೀರಿಯಸ್ ಇರುವಂಥ ಆಸ್ಪಿರೆಂಟ್ಸು, ನಿಮಗೆ ಈಗಾಗಲೇ ಕ್ಲಾಸ್ ನಮ್ಮಲ್ಲಿ ತೊಗೊಂಡಿರುವಂಥ ಅಭ್ಯರ್ಥಿಗಳು ಬಹಳಷ್ಟು ಜನ ಇದೆ ರೀ. ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೇನೆ ನಾನು. ಮಾಕ್ ಟೆಸ್ಟ್ಗೆ ರೆಡಿ ಆಗ್ರಿ. ಮಾಕ್ ಟೆಸ್ಟ್ ಯಾವಾಗದಿಂದ ಪ್ರಾರಂಭವಾಗ್ತಾವು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಈ ಮಾಕ್ ಟೆಸ್ಟ್ಗಳು ಇರುವಂಥದ್ದು ನಿಮಗೆ 21/11/2025ರಿಂದ ಪ್ರಾರಂಭವಾಗ್ತವೆ. ಒಂದು ದಿವಸದಲ್ಲಿ 2 ಮಾಕ್ ಟೆಸ್ಟ್, ಬೆಳಿಗ್ಗೆ 1 ಮತ್ತು ಸಂಜೆ 1 ಮಾಕ್ ಟೆಸ್ಟ್ ಇರ್ತೈತಿ. ಗ್ರೂಪ್ದಲ್ಲಿ ಶೇರ್ ಮಾಡ್ತೇವೆ. 21ನೇ ತಾರೀಕು, 22, ಆಮೇಲೆ 23, 24, 25 ಅಂದರೆ 21ರಿಂದ 25ನೇ ತಾರೀಕು ಒಳಗಡೆನೆ 10 ಮಾಕ್ ಟೆಸ್ಟ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. 10 ಮಾಕ್ ಟೆಸ್ಟ್ ಅಟೆಂಡ್ ಮಾಡಿರಿ. ಯಾವ ಸಬ್ಜೆಕ್ಟ್ದಲ್ಲಿ ವೀಕ್ ಇದ್ದೀರಿ ಅದನ್ನು ಇನ್ನೂ ಟೈಮ್ ಇರುತ್ತೆ, ಟೈಮ್ ಸಿಗುತ್ತೆ ನಿಮಗೆ. ಆ ಸಬ್ಜೆಕ್ಟನ್ನು ಸರಿಯಾಗಿ ಓದ್ಕೊಡ್ರಿ. ಆಮೇಲೆ ಒಳ್ಳೆಯ ರೀತಿಯಿಂದ ಪ್ರಾಕ್ಟೀಸ್ ಮಾಡಿರಿ, ಒಳ್ಳೆಯ ರೀತಿಯಿಂದ ಸ್ಟಡಿ ಮಾಡಿರಿ. ನಿಮಗೆ ಈ ಮಾಕ್ ಟೆಸ್ಟ್ಗಳಲ್ಲಿ 65ರಿಂದ 70 ಮಾರ್ಕ್ಸ್ ಬಂದರೆ ಒಂದು ಒಳ್ಳೆಯ ಸ್ಕೋರ್ ಅಂತ ಹೇಳಿ ನಾವು ಇದರಲ್ಲಿ ಅನ್ಕೋಬಹುದು. ಓಕೆ, ಸೊ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಕೂಡ ನಿಮ್ಮ ಎಕ್ಸಾಮ್ಗೆ ತಯಾರನ್ನು ನಡೆಸ್ರಿ. ಆಮೇಲೆ ಯಾರು ಸೀರಿಯಸ್ ಆಗಿ ಓದಾಕತ್ತೀರಿ ಅವರು ಒಳ್ಳೆಯ ರೀತಿಯಿಂದ ನಿಮ್ಮ ಪ್ರಿಪ್ರೇಷನನ್ನು ಮಾಡಿರಿ. ಈಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನಮ್ಮ ಚಾನಲನ್ನು. ಆಮೇಲೆ ಯಾರು ನಿಮ್ಮ ಫ್ರೆಂಡ್ಸ್ಗಳು ಇರ್ತಾರೆ ಅವರು RRB ಗ್ರೂಪ್ ಡಿ ಅಟೆಂಡ್ ಆಗ್ತಿರ್ತಾರೆ, ಅವ್ರಿಗೆ ಮಾಕ್ ಟೆಸ್ಟ್ಗಳ ಬಗ್ಗೆ ಹೇಳ್ರಿ, ಅವರು ಕೂಡ ಜಾಯ್ನ್ ಆದರೆ ಆಗ್ಬೋದು. ಓಕೆ, ಧನ್ಯವಾದಗಳು. ಜೈ ಹಿಂದ್.